ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆಯ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ಪಂಚಗಂಗೆಗಳಲ್ಲಿ ಒಂದಾದ ತುಂಗಭದ್ರಾ ತೀರದ ಉಪನದಿಗಳಲ್ಲಿ ಒಂದಾದ ಈ ಯಾವ ವರದಾ ತೀರದಲ್ಲಿ ಜಗನ್ಮಾನ್ಯರಾದಂತಹ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ, ಪದ್ಮನಾಭ ತೀರ್ಥರ, ಜಯತೀರ್ಥ ಗುರು ಸಾರ್ವಭೌಮರ, ವಿಜಯೇಂದ್ರ ತೀರ್ಥರ, ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾನುಭಾವರಾದ ರಿತ್ತಿರಾಯರು ಎಂಬುದಾಗಿಯೇ ಪ್ರಸಿದ್ಧರಾದ ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಮಹೋತ್ಸವವಾಗಿದೆ. ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಗೌತಮ ಗೋತ್ರದ ಬೀಗಮುದ್ರೆ ಮನೆತಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ವಂಶದಲ್ಲಿ ಜನಿಸಿರತಕ್ಕಂತಹ ಮಹಾನುಭಾವರು. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ವಂಶದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಮಕ್ಕಳಾದ ಲಕ್ಷ್ಮೀನಾರಾಯಣಾಚಾರ್ಯರು, ಅವರ ಮಕ್ಕಳಾದಂತಹ ಪುರುಷೋತ್ತಮಾಚಾರ್ಯರು, ಅವರ ಮಕ್ಕಳಾದಂತಹ ಶ್ರೀನಿವಾಸಾಚಾರ್ಯರು, ಅವರ ಮಕ್ಕಳಾದಂತಹ ಜಯರಾಮಾಚಾರ್ಯರೇ ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂತಹ ಧೀರೇಂದ್ರ ಸ್ವಾಮಿಗಳವರು. ಹೀಗೆ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ವಂಶದಲ್ಲಿಯೂ ಅದೇ ರೀತಿಯಾಗಿ ಅವರ ಪೀಠ ಪರಂಪರೆಯಲ್ಲಿ ಶ್ರೀಮನ್ ಮಧ್ವಾಚಾರ್ಯರಿಂದ 25ನೇ ಪೀಠಾಧಿಪತಿಗಳಾಗಿ ಶ್ರೀಮನ್ ಮಧ್ವಾಚಾರ್ಯರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷಭ್ಯ ತೀರ್ಥರು, ಶ್ರೀ ಜಯತೀರ್ಥರು, ವಿದ್ಯಾಧಿರಾಜರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ರಾಮಚಂದ್ರ ತೀರ್ಥರು, ಅದೇ ರೀತಿಯಾಗಿ ವಿಭುಧೇಂದ್ರ ತೀರ್ಥರು, ಜಿತಾಮಿತ್ರ ತೀರ್ಥರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು, ವಿಜಯೇಂದ್ರ ತೀರ್ಥರು, ಶ್ರೀ ಸುಧೀಂದ್ರ ತೀರ್ಥರು, ಶ್ರೀ ರಾಘವೇಂದ್ರ ಸ್ವಾಮಿಗಳವರು, ಯೋಗೀಂದ್ರ ತೀರ್ಥರು, ಸೂರೀಂದ್ರ ತೀರ್ಥರು, ಸುಮತೀಂದ್ರ ತೀರ್ಥರು, ಉಪೇಂದ್ರ ತೀರ್ಥರು, ವಾದೀಂದ್ರ ತೀರ್ಥರು, ವಸುಧೇಂದ್ರ ತೀರ್ಥರು, ವರದೇಂದ್ರ ತೀರ್ಥರು, ಅವರ ಶಿಷ್ಯರಾದವರೇ ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂತಹ ಧೀರೇಂದ್ರ ತೀರ್ಥ ಗುರು ಸಾರ್ವಭೌಮರು. ಇವರು ಮಹಾವೈರಾಗ್ಯಶಾಲಿಗಳು, ಷಟ್ಶಾಸ್ತ್ರಗಳಲ್ಲಿ ತಲಸ್ಪರ್ಶಿಯಾದಂತಹ ಪಾಂಡಿತ್ಯವನ್ನು ಪಡೆದವರು. ಆ ಜನ್ಮದಿಂದ ಎಲ್ಲ ಸಂಸ್ಕಾರಗಳನ್ನು ಯುಕ್ತ ವಯಸ್ಸಿನಲ್ಲಿ ವೇದೋಕ್ತ ಸಂಸ್ಕಾರಗಳನ್ನು ಪಡೆದುಕೊಂಡು ಶುದ್ಧಾಂತಃಕರಣರಾಗಿ ವಂಶವೂ ಶುದ್ಧವಾದದ್ದು, ಸಂಸ್ಕಾರವೂ ಶುದ್ಧವಾದದ್ದು, ಅವರ ವಿದ್ಯೆಯೂ ಶುದ್ಧವಾದದ್ದು. ಯಾಕೆ ಹೇಳಿದರೆ ಧೀರೇಂದ್ರ ಸ್ವಾಮಿಗಳವರ ವಿದ್ಯೆ ಅದು ಹಂಸನಾಮಕ ಪರಮಾತ್ಮನಿಂದ ಸಾಕ್ಷಾತ್ತಾಗಿ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ದೇವತೆಗಳು, ಸನಕ ಸನಂದನ ಸನತ್ಕುಮಾರರೇ ಮೊದಲಾದಂತಹ ಜ್ಞಾನಿವರೇಣ್ಯರು ಅವರಿಂದ ಹರಿದು ಬಂದು ಅಚ್ಯುತ ಪ್ರೇಕ್ಷಾಚಾರ್ಯರು, ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು, ಅವರಿಂದ ಪದ್ಮನಾಭ ತೀರ್ಥರೇ ಮೊದಲಾದಂತಹ ಅವರಿಂದ ಜಯತೀರ್ಥ ಗುರು ಸಾರ್ವಭೌಮರು, ಅವರಿಂದ ಆ ವಿದ್ಯೆ ಹರಿದು ಬಂದು ಶ್ರೀ ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರು, ಅವರ ನಂತರದಲ್ಲಿ ವಿಜಯೇಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿಗಳವರ ತನಕ ಅವಿಚ್ಛಿನ್ನವಾಗಿ ಹರಿದು ಬಂದಂತಹ ವಿದ್ಯೆ. ಆ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಅವರ ಶಿಷ್ಯರಾದಂತಹ ಯೋಗೀಂದ್ರ ತೀರ್ಥರು, ಸೂರೀಂದ್ರರು, ಸುಮತೀಂದ್ರ ತೀರ್ಥರೇ ಮೊದಲಾದಂತಹ ಜ್ಞಾನಿವರೇಣ್ಯರೆಲ್ಲರೂ ಅಭ್ಯಾಸವನ್ನು ಮಾಡಿ ಅವರಿಂದ ಬಳುವಳಿಯಾಗಿ ಬಂದಂತಹ ವಿದ್ಯೆ ಶ್ರೀ ಉಪೇಂದ್ರ ತೀರ್ಥರಿಗೆ, ಅವರಿಂದ ಬಳುವಳಿಯಾಗಿ ಬಂದಂತಹ ವಿದ್ಯೆ ಶ್ರೀ ವಾದೀಂದ್ರ ತೀರ್ಥರಿಗೆ, ಆ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರಿಂದ ಬಳುವಳಿಯಾಗಿ ಬಂದಂತಹ ವಿದ್ಯೆ ವಸುಧೇಂದ್ರ ತೀರ್ಥರಿಗೂ ಮತ್ತು ಅವರ ಪೂರ್ವಾಶ್ರಮದ ಶಿಷ್ಯರಾದಂತಹ ಇಂದಿನ ಆರಾಧನಾ ನಾಯಕರಾದ ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಅದು ನಡೆದುಕೊಂಡು ಬಂದಿದೆ. ಶ್ರೀ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ವಿದ್ವತ್ತು, ಅವರ ಪಾಂಡಿತ್ಯ, ಅವರ ತಪಸ್ಸು ಇವುಗಳು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅತ್ಯದ್ಭುತವಾದ ಅಸದೃಶವಾದಂತಹ ಪಾಂಡಿತ್ಯವನ್ನು ಪಡೆದಂತಹ ಅವರು ಶ್ರೀ ಧೀರೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅವರು ತಮ್ಮ ಗುರುಗಳಾದಂತಹ ವರದೇಂದ್ರ ತೀರ್ಥರಲ್ಲಿ ವಿಶೇಷವಾಗಿ ಅವರ ಒಡನಾಟವನ್ನು ಹೊಂದಿ ಕಾರ್ಯದಕ್ಷತೆಯನ್ನು ಪಡೆದು ಅವರ ಕಾಲದಲ್ಲಿ ಪರವಾದಿಗಳ ನಿಗ್ರಹ, ಸಿದ್ಧಾಂತ ಸ್ಥಾಪನೆ,
ಅದೇ ರೀತಿಯಾಗಿ ಧರ್ಮ ಪರ್ಯಟನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂತಹ ಮಹಾನುಭಾವರು ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂತಹ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು. ಇವರ ಎಲ್ಲ ವಿದ್ವತ್ತನ್ನು, ತಪಸ್ಸನ್ನು, ಶ್ರೀಮಠದ ದೀಕ್ಷೆ ಇವುಗಳನ್ನು ಬಲ್ಲಂತಹ ಅವರು ತಮ್ಮ ಈ ಯಾವ ಪೀಠ ಪರಂಪರೆಯಲ್ಲಿ ಅವರನ್ನು ಅನುಗ್ರಹಿಸಿರ್ತಕ್ಕಂತಹವರು ಆಗಿದ್ದಾರೆ. ಅಂತಹ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಅನೇಕ ಬಗೆಯಾದ ಗ್ರಂಥಗಳನ್ನು ಸಾರಸ್ವತ ಪ್ರಪಂಚಕ್ಕೆ ಕೊಡುಗೆಯಾಗಿ ಇಟ್ಟಿದ್ದಾರೆ. ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡುವ ಮೂಲಕ ವೇದ ವ್ಯಾಖ್ಯಾನಕಾರರಾಗಿ, ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡುವ ಮೂಲಕ ಉಪನಿಷತ್ ವ್ಯಾಖ್ಯಾನಕಾರರಾಗಿ, ಅದೇ ರೀತಿಯಾಗಿ ವ್ಯಾಕರಣಶಾಸ್ತ್ರದಲ್ಲಿ ಈ ಕಾರಕವಾದ ಮೊದಲಾದಂತಹ ಗ್ರಂಥಗಳನ್ನು ರಚನೆ ಮಾಡಿ ವ್ಯಾಕರಣಶಾಸ್ತ್ರ ಗ್ರಂಥ ನಿರ್ಮಾತೃಗಳಾಗಿ, ವಿಷಯವಾಕ್ಯ ಸಂಗ್ರಹ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿ ವೇದಾಂತ ಶಾಸ್ತ್ರ ಗ್ರಂಥ ರಚಯಿತೃಗಳಾಗಿ, ಅದೇ ರೀತಿಯಾಗಿ ಅವರು ಕನ್ನಡದಲ್ಲಿ ಪದಪದ್ಯಗಳನ್ನು ರಚಿಸುವ ಮೂಲಕ ಹರಿದಾಸ್ ಸಾಹಿತ್ಯದ ರಚನಕಾರರಾಗಿ ಮಾತ್ರವಲ್ಲದೆ ಸ್ತೋತ್ರ ಸಾಹಿತ್ಯಕ್ಕೆ ವಿಶೇಷವಾಗಿ ವ್ಯಾಖ್ಯಾನಗಳನ್ನು ರಚನೆ ಮಾಡಿದ್ದಾರೆ. ಸ್ತೋತ್ರ ಸಾಹಿತ್ಯಗಳಲ್ಲಿ ಪ್ರಮುಖವಾದಂತಹ 2 ಸ್ತೋತ್ರಗಳು. ಒಂದು, ರಾಘವೇಂದ್ರ ಸ್ವಾಮಿಗಳವರ ಮಹಿಮಾತಿಶಯವನ್ನು ಜಗತ್ತಿಗೆ ಯಥಾರ್ಥವಾಗಿ ತಿಳಿಸುವ ಸ್ತೋತ್ರಗಳಲ್ಲಿ ಮೊದಲನೆಯ ಸ್ತೋತ್ರವಾದಂತಹ ಗುರುಸ್ತೋತ್ರ, ಅದು ಅಪ್ಪಣಾಚಾರ್ಯರಿಂದ ರಚಿತವಾದದ್ದು. ಅಂತಹ ಗುರುಸ್ತೋತ್ರಕ್ಕೆ ವಿಶಿಷ್ಟವಾದ ವ್ಯಾಖ್ಯಾನವನ್ನು ತಮ್ಮ ಪೂರ್ವಿಕರಾದಂತಹ ಪರಮೇಷ್ಠಿ ಗುರುಗಳಾದ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ವ್ಯಾಖ್ಯಾನದ ಶೈಲಿಯನ್ನು ಅನುಸರಿಸಿ ಆ ರಾಯರ ಸ್ತೋತ್ರಕ್ಕೆ ವಿಶೇಷವಾಗಿ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಇನ್ನು ತಮ್ಮ ಪೂರ್ವಾಶ್ರಮದ ಪಿತೃಪಾದರು, ಪೀಠ ಪರಂಪರೆಯ ಈ ಯಾವ ಪರಮೇಷ್ಠಿ ಗುರುಗಳು ಆದಂತಹ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರ ಈ ಆಶು ಕವಿತ್ವವಾದಂತಹ ಗುರುಗುಣಸ್ತವನ ಷಟ್ರಿಂಶತ್ ಪದ್ಯಮಯೀಂ ಗುರೋರ್ಗುಣನಿತಿಂ ವ್ಯಾಕರ್ತು ಮತ್ಕಂಡತೆ ಎಂಬುದಾಗಿ ಶ್ರದ್ಧಾವೃತ್ತದಿಂದ ಕೂಡಿರತಕ್ಕಂತಹ 36 ಪದ್ಯಾತ್ಮಕವಾದ ಈ ಖಂಡಕಾವ್ಯಕ್ಕೆ, ಸ್ತೋತ್ರ ಕಾವ್ಯಕ್ಕೆ ಇವರು ವಿಶೇಷವಾಗಿ ವ್ಯಾಖ್ಯಾನ ಮಾಡಲು ತಮ್ಮ ಮನಸ್ಸು ಹಾತೊರಿತಾ ಇದೆ ಎಂಬುದಾಗಿ ಆ ಮಂಗಳಾಚರಣೆಯಲ್ಲಿ ಪ್ರತಿಜ್ಞಾವಾಕ್ಯವನ್ನು ಮಾಡಿದ್ದಾರೆ. ಹೇಗೆ ಗಜಗಕ್ವರವಾಸಿಗಳಾಗಿರ್ತಕ್ಕಂಥ ಜಯತೀರ್ಥ ಗುರು ಸಾರ್ವಭೌಮರು ತಮ್ಮ ನ್ಯಾಯಸುಧಾ ಗ್ರಂಥದಲ್ಲಿ ಆಚಾರ್ಯರ ಅನುವ್ಯಾಖ್ಯಾನ ಗ್ರಂಥಕ್ಕೆ ಅನೇಕ ಬಗೆಯಾಗಿ ವ್ಯಾಖ್ಯಾನ ಮಾಡಲು ನನ್ನ ಮನಸ್ಸು ಹಾತೊರಿತಾ ಇದೆ ಎಂಬುದಾಗಿ ಅನುವ್ಯಾಖ್ಯಾನ ನಲಿನೆ ಚಂಚರೀಕತಿ ಮೇ ಮನಃ ಎಂಬುದಾಗಿ ಅಲ್ಲಿ ತಿಳಿಸಿದ್ದಾರೆ. ಅನುವ್ಯಾಖ್ಯಾನವೆಂಬತಕ್ಕಂತಹ ಕಮಲ ಅದು ಎಲ್ಲಿ ಹುಟ್ಟಿದೆ ಅಂತಂದರೆ ಶ್ರೀಮದ್ ಆಚಾರ್ಯರ ಸನ್ಮನಸ್ಸೆಂಬತಕ್ಕಂತಹ ಸರಸ್ಸೆಂಬತಕ್ಕಂತಹ ಭೂಮಿಯಲ್ಲಿ ಉತ್ಪನ್ನವಾದ ಅನುವ್ಯಾಖ್ಯಾನವೆಂಬತಕ್ಕಂತಹ ಕಮಲಕ್ಕೆ ಅನೇಕ ಬಗೆಯಾಗಿ ವ್ಯಾಖ್ಯಾನವನ್ನು ಮಾಡಲು ನನ್ನ ಮನಸ್ಸು ಹಾತೊರಿತಾ ಇದೆ ಅಂತ ಅಲ್ಲಿ ಅನುವ್ಯಾಖ್ಯಾನ ನಲಿನೆ ಚಂಚರೀಕತಿ ಮೇ ಮನಃ ಎಂಬುದಾಗಿ ಸುಧಾ ಗ್ರಂಥದಲ್ಲಿ ಆ ಒಂದು ವೈಶಿಷ್ಟ್ಯವನ್ನು, ನ್ಯಾಯಸುಧಾ ಗ್ರಂಥದ ರಚನೆ, ಆ ರಚನೆ ಮಾಡುವಂತಹ ಆತುರತೆ, ರಚನೆಯ ಅವಶ್ಯಕತೆ ಮತ್ತು ರಚನೆಯ ಒಂದು ಹಿನ್ನೆಲೆ ಅದನ್ನೆಲ್ಲವನ್ನು ಕೂಡ ಅಲ್ಲಿ ತಿಳಿಸಿದ್ದಾರೆ. ಅದರಂತೆ ರಾಘವೇಂದ್ರ ಸ್ವಾಮಿಗಳವರ ಮಹಿಮಾತಿಶಯಗಳನ್ನು ಮತ್ತು ಶ್ರೀಮದ್ ಆಚಾರ್ಯರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯ ಈ ಒಂದು ಪರಂಪರೆಯ ವರ್ಣನಾರೂಪವಾದಂತಹ ರಾಯರ ಗ್ರಂಥಗಳ ವರ್ಣನಾರೂಪವಾದಂತಹ ರಾಯರ ಮಹಿಮೆಯನ್ನು ತಿಳಿಸತಕ್ಕಂತಹ ವರ್ಣನಾರೂಪವಾದಂತಹ ಈ ಖಂಡಕಾವ್ಯಕ್ಕೆ ಷಟ್ರಿಂಶತ್ ಪದ್ಯಮಯೀ ಗುರೋರ್ ಗುಣನುತಿಂ ವ್ಯಾಕರ್ತು ಉತ್ಕಂಠತೆ, ಈ ಯಾವ ಗುರುಗಳ ಮಹಿಮಾತಿಶಯವನ್ನು ಪ್ರತಿಪಾದನೆ ಮಾಡುವ ಈ ಖಂಡಕಾವ್ಯಕ್ಕೆ ವ್ಯಾಖ್ಯಾನ ಮಾಡಲು ನನ್ನ ಮನಸ್ಸು ಹಾತೊರಿತಾ ಇದೆ, ಅತ್ಯಂತ ಆಸಕ್ತವಾಗಿದೆ, ಅತ್ಯಂತ ಅದರಲ್ಲೇ ತಲೀನವಾಗಿದೆ, ಉತ್ಕಂಠತೆ ಎಂಬುದಾಗಿ ಆ ಪದ್ಯ ಪ್ರಬಂಧದಲ್ಲಿ ಪ್ರಾರಂಭದಲ್ಲಿ ಮಂಗಳಾಚರಣೆಯಲ್ಲಿ ಪ್ರತಿಜ್ಞಾವಾಕ್ಯದಲ್ಲಿ ತಿಳಿಸಿದ್ದಾರೆ. ಅಂತಹ ಗುರುಗುಣಸ್ತವನಕ್ಕೆ ಈಗಾಗಲೇ ತಮ್ಮ ಪರಮಗುರುಗಳಾದಂತಹ ವಸುಧೇಂದ್ರ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡಿದ್ದಾಗ್ಯೂ ಅವರ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ವ್ಯಾಖ್ಯಾನವನ್ನು ನಾನು ಮಾಡಲಿಕ್ಕೆ ನನ್ನ ಮನಸ್ಸು ಹಾತೊರಿತಾ ಇದೆ ಎಂಬುದಾಗಿ ಅಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಅಂತಹ ಖಂಡಕಾವ್ಯ ವ್ಯಾಖ್ಯಾನವನ್ನು ಮಾಡಿ ಕಾವ್ಯ ವ್ಯಾಖ್ಯಾನಕಾರರಾಗಿಯೂ, ಅದೇ ರೀತಿಯಾಗಿ
ಸ್ತೋತ್ರ ರೂಪ ವ್ಯಾಖ್ಯಾನಕಾರರಾಗಿಯೂ ಕೂಡ ಪ್ರಸಿದ್ಧರಾಗಿದ್ದಾರೆ ಶ್ರೀ ಧೀರೇಂದ್ರ ತೀರ್ಥ ಗುರು ಸಾರ್ವಭೌಮರು. ಇನ್ನು ಮನ್ಯ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಸಾರಸ್ವತ ಪ್ರಪಂಚಕ್ಕೆ ಅನೇಕ ಅನರ್ಘ್ಯ ರತ್ನಗಳನ್ನು ಯಾರು ಗಜೇಂದ್ರಗಡ ಸಾತಾರ ರಾಘವೇಂದ್ರಾಚಾರ್ಯರೇ ಮೊದಲಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ಸಾರಸ್ವತ ಪ್ರಪಂಚಕ್ಕೆ ನೀಡಿದ್ದಾರೆ. ಇನ್ನು ಹರಿದಾಸ ಸಾಹಿತ್ಯ ಪ್ರಪಂಚಕ್ಕೆ ಅತ್ಯಂತ ದಾಸ ಚತುಷ್ಟಯರಲ್ಲಿ ಕಡೆಯವರಾಗಿರ್ತಕ್ಕಂತಹ ಕನ್ನಡ ನ್ಯಾಯಸುಧೆ ಎಂಬುದಾಗಿ ಪ್ರಸಿದ್ಧವಾದ ಹರಿಕಥಾಮೃತ ಸಾರ, ಅದು ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಸಾರ ಎಂಬುದಾಗಿ ಅವರೇನು ಹೇಳಿದ್ದಾರೆ. ಅಂತಹ ದಿವ್ಯ ಎನ್ಸೈಕ್ಲೋಪೀಡಿಯಾ, ಅದೊಂದು ವಿಶ್ವಕೋಶ, ಹರಿದಾಸ ಸಾಹಿತ್ಯದ ವಿಶ್ವಕೋಶದ ನಿರ್ಮಾಣಕ್ಕೆ ಸ್ಫೂರ್ತಿದಾಯಕರಾಗಿ ಆಶ್ರಯದಾಯಕರಾಗಿ ತಮ್ಮ ಸಮಕ್ಷಮದಲ್ಲಿ ಆ ಕೃತಿಯ ರಚನೆಗೆ ಅವಕಾಶವನ್ನು ನೀಡಿರತಕ್ಕಂತಹ ಕ್ಷೇತ್ರವು ಈ ಹೊಸರೀತಿ ಕ್ಷೇತ್ರವಾಗಿದೆ. ಹರಿಕಥಾಮೃತ ಸಾರದಲ್ಲಿ ಏನೆಲ್ಲ ಪ್ರಮೇಯಗಳನ್ನು ನಿರೂಪಣೆ ಮಾಡಿದ್ದಾರೆ ಅದು ದಾಸತ್ರಯರ ಮತ್ತು ಸಂಸ್ಕೃತ ವಾಂಗ್ಮಯದ ವಿಶಿಷ್ಟ ಸಾಧನಾ ಗ್ರಂಥಗಳಲ್ಲಿ ಏನೆಲ್ಲ ಪ್ರಮೇಯಗಳನ್ನು ನಿರೂಪಣೆ ಮಾಡಿದ್ದಾರೆ ಅದರೆಲ್ಲದರ ಸಾರವನ್ನು ಬಟ್ಟಿಗಿಡಿಸಿ ಒಂದು ವಿಶ್ವಕೋಶದಂತಿರತಕ್ಕಂತಹ ಹರಿಕಥಾಮೃತ ಸಾರ ಇವತ್ತು ರಚನೆಯಾಗಿರ್ತಕ್ಕಂತಹ ಸ್ಥಳ ಇದೇ ಕ್ಷೇತ್ರವಾಗಿದೆ. ಜಗನ್ನಾಥದಾಸರು ಈ ಕ್ಷೇತ್ರದಲ್ಲಿ ವಾಸವಾಗಿದ್ದು ಇವತ್ತಿನ ನಮ್ಮ ರಿತ್ತಿ ಮನೆತನದ ಏನು ಗೋಪಾಲಾಚಾರ್ಯರು ಮತ್ತು ಅವರ ಭಾವಂದರು ಇವರೆಲ್ಲ ವಾಸವಾಗಿದ್ದಾರೆ. ಅದೇ ಮನೆಯಲ್ಲಿ ಅವರಿದ್ದುಕೊಂಡು ಈ ಹರಿಕಥಾಮೃತ ಸಾರವನ್ನು ಜಗತ್ತಿಗೆ ನೀಡಿರತಕ್ಕಂತಹ ಐತಿಹಾಸಿಕವಾದ ಒಂದು ಕ್ಷೇತ್ರವೂ ಈ ಕ್ಷೇತ್ರವಾಗಿದೆ. ಪ್ರತಿನಿತ್ಯದಲ್ಲಿಯೂ ಕೂಡ ವರದಾ ತೀರಕ್ಕೆ ಬಂದು ಧೀರೇಂದ್ರ ಸ್ವಾಮಿಗಳವರ ಸಮಕ್ಷಮದಲ್ಲಿ ಆ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಪಿತ ಮೂಲರಾಮದೇವರ ಪೂಜಾ ವೈಭವವನ್ನು ಕಣ್ಣಾರ ಕಣ್ತುಂಬಿಕೊಂಡು ಅವರಿಂದ ಉಪದೇಶಗಳನ್ನು ಪಡೆದು ಅವರ ಮಾರ್ಗದರ್ಶನವನ್ನು ಪಡೆದು ರಚನೆಯಾದಂತಹ ಕ್ಷೇತ್ರ ಈ ಕ್ಷೇತ್ರವಾಗಿದೆ. ಇಂತಹ ಒಂದು ದಿವ್ಯ ಭವ್ಯ ಕ್ಷೇತ್ರ ಈ ಯಾವ ಹೊಸರೀತಿ ಕ್ಷೇತ್ರವಾಗಿದೆ. ಇದು ಒಂದು ರಚನೆಯ ಕ್ಷೇತ್ರವಾಯಿತು, ವರದಾ ತೀರದ ಕ್ಷೇತ್ರವಾಯಿತು. ಇನ್ನೊಂದು 2 ತೀರ್ಥಗಳ ಸಮಾಗಮ ಕ್ಷೇತ್ರವೂ ಇದಾಗಿತ್ತು. ಆ ಕಾಲದಲ್ಲಿ ಮಠಗಳ ಸಾಮರಸ್ಯ ಹೇಗಿತ್ತು ಅನ್ನುವಂತಹ ಒಂದು ವಿಶಿಷ್ಟ ಕ್ಷೇತ್ರವೂ ಇದಾಗಿತ್ತು. ವರದೇಂದ್ರ ಸ್ವಾಮಿಗಳ ಧೀರೇಂದ್ರ ಸ್ವಾಮಿಗಳವರ ಅಪ್ರತಿಹತವಾದ ತಪಸ್ಸು, ವೈರಾಗ್ಯ, ಆ ಜ್ಞಾನ, ಅವರಿಗಿರ್ತಕ್ಕಂತಹ ಪ್ರಚಂಡವಾದಂತಹ ವಿದ್ವತ್ತು ಇವುಗಳನ್ನು ಕಂಡು ಅಂದಿನ ಉತ್ತರಾದಿ ಮಠದ ಸತ್ಯಬೋಧ ಸ್ವಾಮಿಗಳವರು ಇವರ ಸಖ್ಯವನ್ನು ಬಯಸಿ, ಇವರ ಆತ್ಮೀಯತೆಯನ್ನು ಬಯಸಿ ಈ ಕ್ಷೇತ್ರಕ್ಕೆ ಬಂದು ಅನೇಕ ಕಾಲಗಳ ಒಂದು ವಾಸ ಇಲ್ಲಿ ಮಾಡಿ ಅವರು ನೀಡುವಂತಹ ಸಿದ್ಧಾಂತದ ಪ್ರವಚನಗಳಾಗ್ಬೋದು ಅಥವಾ ಸಿದ್ಧಾಂತದ ರಹಸ್ಯ ಪ್ರಮೇಯಗಳಾಗ್ಬೋದು, ಅದೇ ರೀತಿಯಾಗಿ ಜಗನ್ನಾಥದಾಸರಿಗೆ ಅವರು ನೀಡ್ತಾ ಇರತಕ್ಕಂತಹ ಸ್ಫೂರ್ತಿ ಆಗ್ಬೋದು, ಇದನ್ನೆಲ್ಲವನ್ನು ಕಣ್ಣಾರ ಕಣ್ತುಂಬಿಕೊಂಡು ಕಿವಿಯಾರ ಶ್ರವಣ ಮಾಡಿ ಅದೊಂದು ಸಾಮರಸ್ಯವನ್ನು ಮತ್ತು ವಿಶೇಷವಾದಂತಹ ವೈಭವವನ್ನು ತಂದುಕೊಟ್ಟಂತಹ ಕ್ಷೇತ್ರವೂ ಕೂಡ ಇದಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಜಗನ್ನಾಥದಾಸರು ರಚನೆ ಮಾಡುವಾಗ ಧೀರೇಂದ್ರ ಸ್ವಾಮಿಗಳವರ ಒಂದು ಉಪದೇಶಗಳು, ವರದೇಂದ್ರ ಸ್ವಾಮಿಗಳವರ ವಿದ್ಯಾಶಿಷ್ಯರಾದಂತಹ ಈ ಯಾವ ಜಗನ್ನಾಥದಾಸರು ಈ ಗ್ರಂಥವನ್ನು ರಚನೆ ಮಾಡುವಾಗ ಇಂತಹ ದೊಡ್ಡ ದೊಡ್ಡ ಯತಿವರೇಣ್ಯರ ಸಮಕ್ಷಮದಲ್ಲಿ ರಚನೆ ಮಾಡಿ ಅವರೆಲ್ಲರ ಒಂದು ವಿಶೇಷವಾದ ಅಚ್ಚರಿ ಮತ್ತು ಅವರ ವಿಶೇಷವಾದ ಅಭಿಮಾನ ಪಾತ್ರರಾಗಿ ಧೀರೇಂದ್ರ ಸ್ವಾಮಿಗಳವರ ವರದೇಂದ್ರ ಸ್ವಾಮಿಗಳವರ ಅನುಗ್ರಹ ಕೃಪೆಗೆ ಪಾತ್ರರಾಗಿದ್ದಾರೆ. ಅಂತಹ ಒಂದು ಕ್ಷೇತ್ರ ಈ ಕ್ಷೇತ್ರವಾಗಿದೆ. ಇನ್ನು ಈ ಕ್ಷೇತ್ರ ಸಕಲ ರೋಗೋಪದ್ರವಗಳ ಪರಿಹಾರ ಕ್ಷೇತ್ರವೂ ಇದಾಗಿದೆ. ಹೇಗೆ ಮಂತ್ರಾಲಯ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಸೋದಾ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಭಕ್ತರು ಪಡೆದುಕೊಳ್ತಾ ಇದ್ದಾರೆ. ಮಠಾತೀತವಾಗಿ, ಮತಾತೀತವಾಗಿ, ಜಾತ್ಯತೀತವಾಗಿ. ಅದೇ ರೀತಿಯಾಗಿ ನಮ್ಮ ರಿತ್ತಿ ಕ್ಷೇತ್ರವೂ ಕೂಡ ಸಿದ್ಧಿಪ್ರದವಾದ ಕ್ಷೇತ್ರವಾಗಿದೆ. ಯಾಕೆ ಹೇಳಿದರೆ ಈ ಕ್ಷೇತ್ರದಲ್ಲಿ ಹೇಗೆ ರಾಯರಲ್ಲಿ ಸಂಕಲ್ಪಪೂರ್ವಕವಾಗಿ ಸೇವಾದಿಗಳನ್ನು ಮಾಡಿ ನಮ್ಮ ಪಾಪ, ನಮ್ಮ ದೋಷಗಳು, ಅದೇ ರೀತಿಯಾಗಿ ನಮ್ಮ ರೋಗೋಪದ್ರವಗಳು, ನಮಗಿರುವಂತಹ ಭೂತಪ್ರೇತ ಪಿಶಾಚಾದಿ ಉಪದ್ರವಗಳ ಪರಿಹಾರವನ್ನು ನಾವು ಸೋದಾ ಕ್ಷೇತ್ರದಲ್ಲಿ ವಾದಿರಾಜಗುರು ಸಾರ್ವಭೌಮರ ಭೂತರಾಜರ ಸನ್ನಿಧಾನದಲ್ಲಿ ನಾವು ಪಡಿತೇವೆ. ಅದೇ ರೀತಿಯಾಗಿ ಮಂತ್ರಾಲಯ ಕ್ಷೇತ್ರದಲ್ಲಿ ಪಡಿತೇವೆ. ಅದೇ ರೀತಿಯಾಗಿ ರಿತ್ತಿರಾಯರು ಎಂಬುದಾಗಿ ಪ್ರಸಿದ್ಧರಾದ ಶ್ರೀ
ಶ್ರೀ ಧೀರೇಂದ್ರ ತೀರ್ಥ ಗುರು ಸಾರ್ವಭೌಮರ ಕ್ಷೇತ್ರದಲ್ಲಿ ಅನೇಕರು ಪಡೆದಿದ್ದಾರೆ, ಅನೇಕರು ಸ್ಫೂರ್ತಿಯನ್ನು ಪಡೆದಿದ್ದಾರೆ. ಜಗನ್ನಾಥದಾಸರು, ಅದೇ ರೀತಿಯಾಗಿ ನಮ್ಮ ಪ್ರಾಣೇಶದಾಸರೇ ಮೊದಲಾಗಿರ್ತಕ್ಕಂತಹ ಜ್ಞಾನಿವರೇಣ್ಯರು, ಅವರ ಶಿಷ್ಯ ಪರಂಪರೆ, ಪ್ರಶಿಷ್ಯ ಪರಂಪರೆಯವರು, ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಜ್ಞಾನಿಗಳು ಕೂಡ ಇಲ್ಲಿ ಸಿದ್ಧಿಯನ್ನು ಪಡೆದಿದ್ದಾರೆ. ಇದೇ ಕ್ಷೇತ್ರದಲ್ಲಿ ಮತ್ತೋರ್ವ ಒಂದು ನಾವು ವಿಚಾರವನ್ನು, ಐತಿಹಾಸಿಕ ವಿಚಾರವನ್ನು ತಿಳಿಯಬೇಕಾದ್ರೆ, ಅಂದಿನ ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳಾಗಿದ್ದಂತಹ ಶ್ರೀ ಸತ್ಯಪ್ರಮೋದ ತೀರ್ಥರು ಪೂರ್ವಾಶ್ರಮದಲ್ಲಿ ಅವರ ತಂದೆ ತಾಯಿಗಳು ಈ ಕ್ಷೇತ್ರದಲ್ಲಿ ರಿಕ್ತಿರಾಯರ ವಿಶೇಷವಾದ ಸೇವೆಯನ್ನು ಮಾಡಿ, ಒಂದು ಸೇವೆ ಅಂತಂದರೆ ಅದು ಅತ್ಯಂತ ಕಠಿಣವಾದಂತಹ ಸೇವೆಯನ್ನು ಮಾಡಿ ಅಂತಹ ರಕ್ತಪ್ರಾಯರಾಗಿರ್ತಕ್ಕಂತಹ ಸತ್ಯಪ್ರಮೋದ ತೀರ್ಥರನ್ನು ಅವರು ಪೂರ್ವಾಶ್ರಮದಲ್ಲಿ ಗುತ್ತಲ ಗುರಾಚಾರ್ಯರು ಎಂಬ ನಾಮಾಂಕಿತರಾದಂತಹ ಅವರನ್ನು ಪಡೆದಿದ್ದಾರೆ. ಒಳ್ಳೆ ಪ್ರಚಂಡವಾದ ವಿದ್ವತ್ತು, ತಪಸ್ಸು, ಅನವರತ ಉತ್ತರಾದಿಪಟದ ಪರಂಪರೆಯಲ್ಲಿ 50 ವರ್ಷಗಳ ಕಾಲ ಇದ್ದಂತಹ ಶ್ರೀ ಸತ್ಯಪ್ರಮೋದ ತೀರ್ಥರು ಇದು ಧೀರೇಂದ್ರ ಸ್ವಾಮಿಗಳವರ ಒಂದು ಅನುಗ್ರಹದ ಒಂದು ಕೂಸಾಗಿ ಈ ಕ್ಷೇತ್ರದಲ್ಲಿ ಅವರು ಅವರ ತಂದೆ ತಾಯಿಗಳ ಸೇವಾ ಫಲವಾಗಿ ಪಡೆದಿದ್ದಾರೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು. ಅಂತಹ ತಮ್ಮ ಅನುಗ್ರಹದಿಂದ ಜನಿಸಿರ್ತಕ್ಕಂತಹ ಸೇವಾ ಫಲವಾಗಿ ಜನಿಸಿರ್ತಕ್ಕಂತಹ ಗುತ್ತಲ ಗುರಾಜಾಚಾರ್ಯರಿಗೆ, ಪೂರ್ವಾಶ್ರಮದಲ್ಲಿ ಸತ್ಯಪ್ರಮೋದ ತೀರ್ಥರಿಗೆ ಕೆಲವು ಆರೋಗ್ಯದ ಮತ್ತು ಬೇರೆ ಬೇರೆಯ ತೊಂದರೆಗಳಿದ್ದಾಗ ಮತ್ತೆ ಅವರು ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ಆ ಎಲ್ಲ ತೊಂದರೆಗಳನ್ನು ಪರಿಹಾರ ಮಾಡಿಕೊಂಡು ಒಂದು ವಿಶೇಷವಾಗಿ ಸಾರಸ್ವತ ಪ್ರಪಂಚದ ಸೇವೆ, ಅದೇ ರೀತಿಯಾಗಿ ಉತ್ತರಾದಿ ಮಠದ ಆ ಒಂದು ಪೀಠದಲ್ಲಿ 50 ವರ್ಷಗಳ ಕಾಲ ಇದ್ದು ಸಮಾಜಕ್ಕೆ ಅನೇಕ ಬಗೆಯಾದಂತಹ ತತ್ವೋಪದೇಶವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ, ನಮ್ಮ ಪರಂಪರೆಯ ಶ್ರೀ ಸುಯಮೀಂದ್ರ ತೀರ್ಥ ಶ್ರೀಪಾದಂಗಳವರು ಈ ಕ್ಷೇತ್ರದಲ್ಲಿ ತಮ್ಮ ವೃದ್ಧಾಪ್ಯದಲ್ಲಿ ಆರೋಗ್ಯದ ಸಮಸ್ಯೆ ಇದ್ದಾಗ ಇಲ್ಲಿಯೇ ಇದ್ದು ಸೇವೆಯನ್ನು ಮಾಡಿ ವಿಶೇಷವಾಗಿ ರಿಕ್ತಿರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ನಮ್ಮ ಸ್ವರೂಪೋದ್ಧಾರಕ ಗುರುಗಳಾದಂತಹ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಕೊನೆಯ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ದೈಹಿಕ ತೊಂದರೆ ಇದ್ದಾಗ ಇಲ್ಲಿ ಅನೇಕ ತಿಂಗಳುಗಳ ಕಾಲ ಇಲ್ಲಿದ್ದು ಸೇವೆಯನ್ನು ಮಾಡಿ ಮೂಲರಾಮದೇವರ ಪೂಜಾದಿ ಕೈಂಕರ್ಯಗಳನ್ನು ಮಾಡುತ್ತಾ, ಧೀರೇಂದ್ರ ಸ್ವಾಮಿಗಳವರ ಸೇವೆಯನ್ನು ಮಾಡುತ್ತಾ ಈ ಕ್ಷೇತ್ರದಲ್ಲಿ ತಮ್ಮ ಎಲ್ಲ ಅನಾರೋಗ್ಯಕ್ಕೆ ಪರಿಹಾರವನ್ನು ಪಡೆದಿರತಕ್ಕಂಥ ಕ್ಷೇತ್ರವೂ ಇದಾಗಿದೆ. ಇಂತಹ ಕ್ಷೇತ್ರದಲ್ಲಿ ಮತ್ತೋರ್ವ ಮಹಾನುಭಾವರು ಬಂದು ಅಧಿಷ್ಠಾನ ಮಾಡಿದರು. ಯಾರವರು ಅಂತಂದರೆ ಶಕಪುರುಷರಾದ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು. ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಕ್ಷೇತ್ರವನ್ನು ಆರಿಸಿಕೊಂಡು ಅವರು ದೇಶದ ಉದ್ದದಗಲಕ್ಕೂ ಕೂಡ ಧರ್ಮ ಪರ್ಯಟನೆ, ಪರಮತ ನಿರಾಕರಣಪೂರ್ವಕವಾದಂತಹ ಸಮತ ಸ್ಥಾಪನೆ, ಸಮಾಜದ ಒಂದು ತೊಂದರೆಗಳಿಗೆ ಸ್ಪಂದಿಸಿ ಎಲ್ಲವನ್ನು ಪರಿಹಾರ ಮಾಡಿ ಎಲ್ಲ ಆರ್ತ ಜನರಿಗೆ ಬೇಡಿದ ಎಲ್ಲ ಫಲಗಳನ್ನು ನೀಡುವ ಮೂಲಕ ಸಂಸ್ಥಾನವನ್ನು ಬಹುಮುಖವಾಗಿ ಅಭಿವೃದ್ಧಿಪಡಿಸಿ ಸಂಸ್ಥಾನದ ಆಸ್ತಿಪಾಸ್ತಿಗಳ ಪರಿರಕ್ಷಣೆ, ವಿದ್ವತ್ ಪ್ರಪಂಚದ ಪೋಷಣೆ, ಅದೇ ರೀತಿಯಾಗಿ ಭೂಸುರರ ಪೋಷಣೆ ಇವುಗಳನ್ನು ಮಾಡುತ್ತಾ ದೇಶದ ಉದ್ದಗಲಕ್ಕೂ ಸಂಚಾರವನ್ನು ಗೈದಂತಹ ಶಕಪುರುಷರು ಶ್ರೀ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು. ಶ್ರೀ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಕ್ಷೇತ್ರವನ್ನು ಆರಿಸಿಕೊಂಡು ಇಲ್ಲಿ ಬಂದು ಇಲ್ಲಿ ನೆಲೆ ನಿಂತು ತಮ್ಮ ಈ ಯಾವ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಜಯತೀರ್ಥ ಗುರು ಸಾರ್ವಭೌಮರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯ ಪೂಜಾ ಕೈಂಕರ್ಯ, ಮೂಲರಾಮದೇವರ ಪೂಜಾ ವೈಭವವನ್ನು ನಿರಂತರವಾಗಿ ಮಾಡುತ್ತಾ ಇಲ್ಲಿದ್ದು ತಮ್ಮ ಕೊನೆಯ ಕಾಲದಲ್ಲಿ ಹರಿವಾಯು ಗುರುಗಳ ಪ್ರೇರಣೆಯಂತೆ, ಶ್ರೀ ರಾಘವೇಂದ್ರ ಸ್ವಾಮಿಗಳವರ, ಧೀರೇಂದ್ರ ಸ್ವಾಮಿಗಳವರ ಪ್ರೇರಣೆಯಂತೆ ತಮ್ಮ ಸಮಸ್ತ ಉತ್ತರಾಧಿಕಾರಿಗಳಾಗಿರ್ತಕ್ಕಂತಹ ಸುವೃತೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಇದೇ ಕ್ಷೇತ್ರದಲ್ಲಿ ಸನ್ಯಾಸಾಶ್ರಮವನ್ನು ನೀಡಿ ಪಟ್ಟಾಭಿಷೇಕ ಮಾಡಿ ಸಂಸ್ಥಾನದ ಜವಾಬ್ದಾರಿಯನ್ನು ಒಪ್ಪಿಸಿರತಕ್ಕಂತಹ ಕ್ಷೇತ್ರವೂ ಕೂಡ ಇದಾಗಿದೆ. ಅಂತಹ ಕ್ಷೇತ್ರದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಗುರುಗಳ ಜೊತೆಯಲ್ಲಿದ್ದು ಗುರುಗಳ ತಪಸ್ಸನ್ನು ಮೈಗೂಡಿಸಿಕೊಂಡು ಅವರ ಅನುಗ್ರಹವನ್ನು ಪೂರ್ಣವಾಗಿ ಪಡೆದು ಗುರುಗಳ ನಿರ್ಯಾಣ ಸಮಯದಲ್ಲಿ ಅವರಿದ್ದು ಅವರ ಯಾವ ಬೃಂದಾವನವನ್ನು ಇಲ್ಲಿ ಸ್ಥಾಪನೆ ಮಾಡಿ ಮೂಲ ಬೃಂದಾವನವನ್ನು, ಮತ್ತೊಂದು ಮೂಲ ಬೃಂದಾವನವನ್ನು ನಮ್ಮ ರಿತ್ತಿಗೆ ಕರುಣಿಸಿರತಕ್ಕಂತಹ ಮಹಾನುಭಾವರು ಶ್ರೀ ಸುವೃತೀಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ನಂತರದಲ್ಲಿ ಶ್ರೀ ಸುಯಮೀಂದ್ರ ತೀರ್ಥ ಶ್ರೀಪಾದಂಗಳವರು ಅನೇಕ ಕಾಲಗಳ ಕಾಲ ಇಲ್ಲಿದ್ದು ತಮ್ಮ ಸೇವೆಯನ್ನು ಮಾಡುತ್ತಾ ಮೂಲರಾಮದೇವರ ಪರಂಪರೆಯ ಅವಿಚ್ಛಿನ್ನ ಪರಂಪರೆಯ
ಪೂಜೆಯನ್ನು ಮಾಡುತ್ತಾ ಅನೇಕ ಕಾಲಗಳ ಕಾಲ ಇಲ್ಲಿದ್ದದ್ದು. ಅದೇ ರೀತಿಯಾಗಿ ನಮ್ಮ ಪರಮೇಷ್ಠಿ ಗುರುಗಳು, ನಮ್ಮ ಪೂರ್ವಾಶ್ರಮದ ತಾತಂದಿರು ಆದಂತಹ ಶ್ರೀ ನವಮಂತ್ರಾಲಯ ನಿರ್ಮಾತೃಗಳು ಎಂಬುದಾಗಿ ಪ್ರಸಿದ್ಧರಾದ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು ಈ ಪರಮ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಪೂರ್ವಾಶ್ರಮದಲ್ಲಿಯೂ ತಾವು ಯುವಕರಾಗಿದ್ದಾಗೂ ಇದ್ದರು, ಮತ್ತು ಯೌವನಾವಸ್ಥೆಯಲ್ಲಿ ಪ್ರಾಪ್ತ ವಯಸ್ಕರಾದಂತಹ ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು ಈ ರಿತ್ತಿ ಕ್ಷೇತ್ರದಲ್ಲೇನೆ ಉತ್ತಮವಾದಂತಹ ಮನತನದ ಒಂದು ಸಾಧ್ವಿಯಾದಂತಹ ಆ ಕನ್ಯೆಯನ್ನು, ರತ್ನಾಂಬ ಅನ್ನುವಂತಹ ಕನ್ಯೆಯನ್ನು ಮದುವೆ ಮಾಡಿಕೊಂಡು ಈ ಕ್ಷೇತ್ರದ ಅಳಿಯಂದರಾಗಿಯೂ ಕೂಡ ಅವರು ಪ್ರಸಿದ್ಧರಾಗಿದ್ದಾರೆ. ನಮಗೆ ಒಂದರ್ಥದಲ್ಲಿ ನಮ್ಮ ಮುತ್ತಾತನ ಮನೆಯೂ ಹೌದು, ಮತ್ತು ನಮ್ಮ ತಾತನ ಮಾವನ ಮನೆಯೂ ಹೌದು, ಅದೇ ರೀತಿಯಾಗಿ ನಮ್ಮ ಜನ್ಮಸ್ಥಳವೂ ಹೌದು ಅಂತ ನಮಗೆ ಹೆಮ್ಮೆ ಆಗ್ತಾ ಇದೆ. ಇನ್ನು ಈ ಕ್ಷೇತ್ರ ಇಷ್ಟು ಪವಿತ್ರವಾದದ್ದು ಅಂತ ತಿಳಿದು ನಮ್ಮ ಗುರುಗಳು ಈ ಕ್ಷೇತ್ರದ ಕನ್ಯೆಯನ್ನು ಮದುವೆ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಪೂರ್ವಾಶ್ರಮದಲ್ಲಿ ಅಳಿಯರಾದರೂ ನಾವು ಕೂಡ ಅದೇ ದಾರಿಯಲ್ಲಿ ಪ್ರಯಾಣಿಸೋಣ ಅಂತೇಳಿ ನಡೆದಾಡುವ ರಾಯರು ಎಂಬುದಾಗಿ ಪ್ರಸಿದ್ಧರಾದ ನಮ್ಮ ಪರಮ ಗುರುಗಳಾದ ಶ್ರೀ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ತಮ್ಮ ಗುರುಗಳ ಜೊತೆಯಲ್ಲಿ ಈ ಕ್ಷೇತ್ರದಲ್ಲಿ ಆಗಮಿಸಿ, ಅದೇ ರೀತಿಯಾಗಿ ಶ್ರೀ ಸುಮೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಅನೇಕ ಬಾರಿ ಆಗಮಿಸಿ ಧೀರೇಂದ್ರ ಸ್ವಾಮಿಗಳವರ, ಸುಶೀಲೇಂದ್ರ ಸ್ವಾಮಿಗಳವರ ಸೇವೆಯನ್ನು ಮಾಡಿ ತಮ್ಮ ಯುಕ್ತ ವಯಸ್ಸಿನಲ್ಲಿ ಈ ಕ್ಷೇತ್ರದ ಪರಮ ಪವಿತ್ರವಾದ ಕುಟುಂಬದ ಯಾವ ನಮ್ಮ ರಿತ್ತಿ ಮನತನದ ಕನ್ಯೆಯನ್ನು, ಮಾನ್ವಿ ಮನತನದ ಕನ್ಯೆಯನ್ನು, ಮಾನ್ವಿ ಮನತನದ ನಮ್ಮ ಧೀರಪ್ಪ ಅವರ ಮಗಳನ್ನು ಯುಕ್ತ ವಯಸ್ಸಿನಲ್ಲಿ ಪರಿಣಯ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಗೃಹಸ್ಥಾಶ್ರಮ ಧರ್ಮವನ್ನು ಪಾಲನೆ ಮಾಡುತ್ತಾ ಮುಂದೆ ಅವರು ನಂಜನಗೂಡಿಗೆ ಪ್ರಯಾಣವಾಗಿ ಅವರ ಸಾಧನೆಯನ್ನು ಮಾಡಿಕೊಂಡು ಅವರ ತಪಸ್ಸು, ಅವರ ವೈರಾಗ್ಯ ಇವುಗಳನ್ನು ಪರಿಗಣಿಸಿರತಕ್ಕಂತಹ ನಮ್ಮ ಪರಮೇಷ್ಠಿ ಗುರುಗಳು ಅವರನ್ನು ಹಂಸನಾಮಕ ಪರಮಾತ್ಮನ ಈ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಲ್ಲಿ ಕುಳ್ಳಿರಿಸಿ ಅವರ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಸ್ವೀಕಾರ ಮಾಡಿದರು. ಹಾಗಾಗಿ ರಿತ್ತಿಗೆ ಎರಡು ಮೂಲ ಬೃಂದಾವನಗಳು ಹೇಗೋ ಇಬ್ಬರು ಅಳಿಯಂದರು, ನಮ್ಮ ರಿತ್ತಿಯ ಅಳಿಯಂದರು ನಮ್ಮ ಈ ಯಾವ ಪರಂಪರೆಯ ಪೀಠಾಧಿಪತಿಗಳಾದರೂ ಅಂತೂ ಕೂಡ ರಿತ್ತಿಯ ವೈಶಿಷ್ಟ್ಯವನ್ನು ಮತ್ತೊಂದು ರೀತಿಯಾಗಿ ಹೇಳ್ಬೋದು. ಇದನ್ನು ಮನಗಂಡಂತಹ ನಮ್ಮ ಗುರುಗಳು ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು, ಅವರ ತಂದೆಗಳಾದಂತಹ ಅನಂತಾಚಾರ್ಯರ ದಂಪತಿಗಳು ವಿಶೇಷವಾಗಿ ಇಲ್ಲಿ ಸೇವೆಯನ್ನು ಮಾಡಿ ಒಬ್ಬ ಪುತ್ರರನ್ನು ಪಡೆದು ಶ್ರೀ ಸುಶೀಲೇಂದ್ರಾಚಾರ್ಯರು ಎಂಬುದಾಗಿ ಅವರಿಗೆ ನಾಮಕರಣವನ್ನು ಮಾಡಿದರು. ಅವರು ಕೂಡ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ಧೀರೇಂದ್ರ ಸ್ವಾಮಿಗಳ, ಸುಶೀಲೇಂದ್ರ ಸ್ವಾಮಿಗಳವರ, ಧೀರೇಂದ್ರ ಸ್ವಾಮಿಗಳವರ ಸೇವೆಯ ಮೂಲಕ ರಾಘವೇಂದ್ರ ಸ್ವಾಮಿಗಳವರ ತನ್ಮೂಲಕವಾಗಿ ಹಂಸನಾಮಕ ಪರಮಾತ್ಮನ ಅವಿಚ್ಛಿನ್ನ ಪರಂಪರೆಯ ಪೀಠಾಧಿಪತಿಗಳಾಗುವಂತಹ ಭಾಗ್ಯವನ್ನು ಪಡೆದರು. ಆ ಭಾಗ್ಯಕ್ಕೆ ಮೂಲ ಕಾರಣ ಪೂರ್ವಾಶ್ರಮದಲ್ಲಿ ಇಲ್ಲಿ ಸೇವೆ ಮಾಡಿ ಅವರ ತಂದೆ ತಾಯಿಗಳು ಅವರನ್ನು ಪಡೆದಿರತಕ್ಕಂತಹ ಕ್ಷೇತ್ರವೂ ಇದಾಗಿದೆ. ಇಂತಹ ಕ್ಷೇತ್ರವನ್ನು ನೋಡಿಕೊಂಡು ನಮ್ಮ ಗುರುಗಳು, ನಮ್ಮ ಪರಮ ಗುರುಗಳು, ಪರಮೇಷ್ಠಿ ಗುರುಗಳು, ಅದೇ ರೀತಿಯಾಗಿ ನಮ್ಮ ಪೂರ್ವ ಗುರುಗಳಾದಂತಹ ಸುಶೀಲೇಂದ್ರ ಸ್ವಾಮಿಗಳವರು ಈ ಕ್ಷೇತ್ರವನ್ನು ಅಷ್ಟಾಗಿ ಅವರು ಆರಿಸಿಕೊಂಡು ಬಂದಿದ್ದಾರೆ ಅಂಥೇಳಿ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ನಮ್ಮಂತಹ ಅಲ್ಪರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಈ ಕ್ಷೇತ್ರದಲ್ಲಿ ನಮಗೆ ಯಾವ ಯೋಗ್ಯತೆ ಇಲ್ಲದೇ ಇದ್ದರೂ ಕೂಡ ನಮ್ಮನ್ನು ಈ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ, ಪದ್ಮನಾಭ ತೀರ್ಥರ, ಜಯತೀರ್ಥ ಗುರು ಸಾರ್ವಭೌಮರ, ರಾಘವೇಂದ್ರ ಸ್ವಾಮಿಗಳವರ, ಧೀರೇಂದ್ರ ಸ್ವಾಮಿಗಳವರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಲ್ಲಿ ನಮ್ಮನ್ನು ಕುಳ್ಳಿರಿಸಿ ತಮ್ಮ ಅನುಗ್ರಹ ಹಸ್ತವನ್ನು ನಮ್ಮ ಮೇಲಿಟ್ಟು ತಮ್ಮ ತಪಸ್ಸನ್ನು ಧಾರೆ ಎರೆದು ಈ ಪರಂಪರೆಯ ವಿಶಿಷ್ಟ ಜವಾಬ್ದಾರಿಯನ್ನು ನಮಗೆ ಅನುಗ್ರಹಿಸಿರ್ತಕ್ಕಂತಹ ಕ್ಷೇತ್ರವು ನಮ್ಮ ಸನ್ಯಾಸ ಜೀವನದ ಜನ್ಮಸ್ಥಳವು ಈ ಕ್ಷೇತ್ರವಾಗಿದೆ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಭಕ್ತಿಯಿಂದ, ಭಾವುಕತೆಯಿಂದ, ಹೆಮ್ಮೆಯಿಂದ ಹೇಳಿಕೊಳ್ತಾ ಇಂತಹ ಒಂದು ಕ್ಷೇತ್ರ ದಿನದಿನಕ್ಕೆ ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಭಕ್ತಾದಿಗಳ ಸೌಕರ್ಯ, ಸೇವಾ ಕೈಂಕರ್ಯ, ಅದೇ ರೀತಿಯಾಗಿ ಆಧ್ಯಾತ್ಮಿಕ ವಾತಾವರಣ ಇವುಗಳನ್ನೆಲ್ಲವನ್ನು ಒಳಗೊಂಡಂತಹ ಅಭಿವೃದ್ಧಿ ಕಾರ್ಯಕ್ರಮ ಅನ್ನುವಂಥದ್ದು ಇಲ್ಲಿ ನಡೀತಾ ಇದೆ. ಮಠದ ಬಹುಪಾಲು ಕಟ್ಟಡವನ್ನು ನಮ್ಮ ಪರಮೇಷ್ಠಿ ಗುರುಗಳು ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು, ಅವರ ಗುರುಗಳು ಕೆಲವು ಕಟ್ಟಡಗಳನ್ನು, ಮತ್ತು ಪರಮಗುರುಗಳು ಅನೇಕ ಕಟ್ಟಡಗಳನ್ನು ಇಲ್ಲಿ ಮಾಡಿದ್ದಾರೆ. ರಿತ್ತಿರಾಯರ ಸನ್ನಿಧಾನದಲ್ಲಿ ಮಂತ್ರಾಲಯ ರಾಯರ ಮೂಲ ಮೃತ್ತಿಕಾ ಬೃಂದಾವನವನ್ನು ತಂದು ಇಲ್ಲಿ ಮೃತ್ತಿಕಾ ಬೃಂದಾವನ ರಾಯರ
ಮೃತ್ತಿಕಾ ಬೃಂದಾವನವನ್ನು ಪ್ರತಿಷ್ಠಾಪಿಸುವ ಮೂಲಕ ಇನ್ನೂ ಭಕ್ತರಿಗೆ ಹೆಚ್ಚಿನ ಸೇವಾ ಫಲ ಅನುಗ್ರಹ ಇಲ್ಲಿ ದೊರೆಯಲಿ ಅಂತ ಅವ್ರು ಮಾಡಿದ್ದಾರೆ. ಆನಂತರದಲ್ಲಿ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಇಲ್ಲಿ ಅನೇಕ ಕಟ್ಟಡಗಳನ್ನು ಮಾಡಿದ್ದಾರೆ. ಯಾವ ವಿದ್ಯುತ್ತಿನ ಬದಲಿ ವ್ಯವಸ್ಥೆ, ಜನರೇಟರ್ ಮೊದಲಾದಂತಹ ಅವುಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಭೋಜನ ಶಾಲೆ ಮೊದಲಾದವುಗಳನ್ನು ಇಲ್ಲಿ ಕಟ್ಟಿಸಿ ಅನೇಕ ಬಗೆಯಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರೆಲ್ಲರ ಒಂದು ಅನುಗ್ರಹ ತಪಸ್ಸಿನ ಫಲವಾಗಿ ನಾವು ಪೀಠಕ್ಕೆ ಬಂದ ಮೇಲೆ ನಮ್ಮ ಕೈಲಾದಂತಹ ಕಿಂಚಿತ್ ಸೇವೆಯನ್ನು ಹರಿವಾಯು ಗುರುಗಳು ನಮ್ಮಲ್ಲಿ ಪ್ರೇರಣೆ ಮಾಡಿ ನಿಂತು ನಡೆಸಿದಂಥದ್ದು, ನಿಮ್ಮಂತಹ ಭಕ್ತರು ಸಹಕಾರ ಸೇವೆಯನ್ನು ಮಾಡಿದಂಥದ್ದನ್ನು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಯಥೋಚಿತವಾಗಿ ಮಾಡಿದ್ದೇವೆ. ಮಠದ ಮುಂಭಾಗದಲ್ಲಿರ್ತಕ್ಕಂತಹ ಅತ್ಯಂತ ಪ್ರಾಚೀನವಾದದ್ದು, ವಿಶಾಲವಾದದ್ದು, ಮುಖ್ಯವಾದಂತಹ ಜಮೀನನ್ನು ಮಠಕ್ಕೆ ಮತ್ತೆ ಖರೀದಿಸಿ ಅಲ್ಲಿ ಉದ್ಯಾನವನವನ್ನು ಸ್ಥಾಪನೆ ಮಾಡಿ ಶ್ರೀ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ತಪೋವನ ಎಂಬುವ ಹೆಸರನ್ನಿಡಿಸುವ ಮೂಲಕ ಒಂದು ದೊಡ್ಡ ಒಂದು ಉದ್ಯಾನವನವನ್ನಾಗಿ ಕ್ರಮಕ್ರಮವಾಗಿ ಅದನ್ನು ಮಾರ್ಪಾಡು ಮಾಡ್ತಾ ಇದ್ದೇವೆ. ಇಲ್ಲಿ ತಪೋವನವಾಗಿ ಬರುವಂತಹ ಭಕ್ತರಿಗೆ ಪೂಜಾ ವಸ್ತುಗಳು, ತುಳಸಿ ಮೊದಲಾದಂತಹ ಪವಿತ್ರ ವಸ್ತುಗಳು, ಪುಷ್ಪಗಳು, ಕಲ್ಪವೃಕ್ಷ, ಮಾವಿನ ಫಲಗಳು ಮತ್ತಿತರ ಹಣ್ಣು ಹಂಪಲುಗಳು ದೇವರ ನೈವೇದ್ಯಕ್ಕೆ, ಗುರುಗಳ ಸಮರ್ಪಣೆಗೆ ಮತ್ತು ಸೇವಾರ್ಥಿಗಳಿಗೆ ಇಲ್ಲಿ ಲಭ್ಯವಾಗಬೇಕು ಎಂಬುವಂಥ ಉದ್ದೇಶದಿಂದ ಅವುಗಳನ್ನೆಲ್ಲವನ್ನು ಕೂಡ ಇಲ್ಲಿ ದೊಡ್ಡ ಉದ್ಯಾನವನವನ್ನಾಗಿ ಅದನ್ನು ಪರಿಣಾಮ ಮಾಡ್ತಾ ಇದ್ದೇವೆ. ಇಂದು ನಮ್ಮ ಮಠದ ಶಿಷ್ಯರು, ನಮ್ಮವರು, ಸಮಾಜದ ಪ್ರಮುಖ ವ್ಯಕ್ತಿಗಳು, ಉದ್ಯಮ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿರತಕ್ಕಂತಹ ದೇಶದ ಉದ್ಯಮಿಗಳಲ್ಲಿ ಅತ್ಯಂತ ಪ್ರಮುಖ ಸ್ಥಾನದಲ್ಲಿ ನಿಲ್ಲುವಂತಹ ಇನ್ಫೋಸಿಸ್ಸಿನ ಮುಖ್ಯಸ್ಥರಾದಂತಹ ಶ್ರೀಮತಿ ಸುಧಾನಾರಾಯಣ ಮೂರ್ತಿಯವರು ಇಲ್ಲಿ ಬರುವಂತಹ ಭಕ್ತರಿಗೆ, ಯಾತ್ರಾರ್ಥಿಗಳಿಗೆ, ಸಭಾದಿ ಕಾರ್ಯಕ್ರಮಗಳಿಗೆ, ಮಂಗಳ ಕಾರ್ಯಗಳಿಗೆ, ಅದೇ ರೀತಿಯಾಗಿ ಪ್ರವಚನಾದಿಗಳಿಗೆ ಮತ್ತು ಭೋಜನಾದಿಗಳಿಗೆ ಅನುಕೂಲವಾಗುವಂತಹ ಭವ್ಯವಾದ ಈ ಸಭಾಭವನವನ್ನು ಅವರು ಕಟ್ಟಿಸಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಇವತ್ತು ಸಮರ್ಪಿಸಿದ್ದಾರೆ. ಈ ಸಭಾಭವನಕ್ಕೆ ಶ್ರೀ ಭುವನೇಂದ್ರ ಸಭಾಭವನ ಎನ್ನುವಂತಹ ಹೆಸರನ್ನು ನಾವು ನಾಮಕರಣ ಮಾಡಿದ್ದೇವೆ. ಯಾಕೆ ಅಂತಂದರೆ ಭುವನೇಂದ್ರ ಸ್ವಾಮಿಗಳವರು ಇಲ್ಲಿ ಅನೇಕ ವರ್ಷಗಳ ಕಾಲ ಇಲ್ಲಿದ್ದವರು ಮತ್ತು ಧೀರೇಂದ್ರ ಸ್ವಾಮಿಗಳವರ ನಂತರದ ಈ ಪೀಠ ಪರಂಪರೆಯಲ್ಲಿ ಅವರು ಬಂದಂತಹವರು. ಅವರ ಒಂದು ಸೇವಾರೂಪವಾಗಿ ಈ ಭವನವನ್ನು ಅವರ ಹೆಸರಿನಲ್ಲಿ ನಾವು ಸಮರ್ಪಿಸ್ತಾ ಇದ್ದೇವೆ. ಒಳ್ಳೆ ಸುಸಜ್ಜಿತವಾದಂತಹ, ಸುವಿಶಾಲವಾದಂತಹ, ಸುಭದ್ರವಾದಂತಹ ಕಟ್ಟಡ ಇದಾಗಿದೆ. ಇದು ಎಲ್ಲರಿಗೂ ಕೂಡ ಈ ಪ್ರಾಂತದ ಜನತೆಗೆ, ಸೇವಾಕರ್ತರುಗಳಿಗೆ, ಬೇರೆ ಊರಿನಿಂದ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಅನೇಕ ಧಾರ್ಮಿಕ ಕಾರ್ಯಗಳಿಗೆ ಇದು ಅಣುವಾಗಲಿ ಎಂಬುದಾಗಿ ಹೇಳ್ತಾ, ಇಂತಹ ಆರಾಧನಾ ಮಹೋತ್ಸವದಲ್ಲಿ ನೀವೆಲ್ಲ ಭಕ್ತಾದಿಗಳು ಮಠಾತೀತವಾಗಿ, ಮತಾತೀತವಾಗಿ ಮತ್ತು ದೇಶ ಭಾಷೆಗಳಿಗೆ ಅತೀತರಾಗಿ ನೀವೆಲ್ಲ ಬಂದಿದ್ದೀರಿ. ಸುಶೀಲೇಂದ್ರ ಸ್ವಾಮಿಗಳವರ, ಧೀರೇಂದ್ರ ಸ್ವಾಮಿಗಳವರ, ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರು ಮತ್ತು ಪೂರ್ವ ಗುರುಗಳ ಮೂಲರಾಮದೇವರ ವಿಶೇಷ ಅನುಗ್ರಹಕಾಂಕ್ಷಿಗಳಾಗಿ ನೀವು ಬಂದಿದ್ದೀರಿ. ನಿಮಗೆ, ನಿಮ್ಮ ಕುಟುಂಬಕ್ಕೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಎಲ್ಲ ವಿಧವಾದ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿ, ಎಲ್ಲ ಇಷ್ಟಾರ್ಥಗಳು ಪೂರ್ಣವಾಗಲಿ, ದೇಶಕ್ಕೆ ಸಕಾಲದಲ್ಲಿ ಬೆಳೆಗಳಾಗಲಿ, ಶಾಂತಿ ಸೌಹಾರ್ದಗಳು ನೆಲೆಗೊಳ್ಳಲಿ, ಅವರವರ ಸಾತ್ವಿಕ ಒಂದು ಬೇಡಿಕೆಗಳು, ಸಂತಾನ ಇಲ್ಲದೇ ಇದ್ದವರಿಗೆ ಸಂತಾನ, ಮದುವೆ ಆಗದೇ ಇದ್ದವರಿಗೆ ಮದುವೆ, ಅನಾರೋಗ್ಯದಿಂದ ಪೀಡಿತರಾದವರಿಗೆ ಉತ್ತಮ ಆರೋಗ್ಯ, ಋಣಬಾಧೆಯಿಂದ ಪೀಡಿತರಾದವರಿಗೆ ಋಣಬಾಧೆಯ ಪರಿಹಾರ, ಹೀಗೆ ಅವರವರ ಇಷ್ಟಾರ್ಥಗಳನ್ನು ಹರಿವಾಯುಗುರುಗಳು ಪೂರ್ಣ ಮಾಡುವ ಮೂಲಕ ಹರಿವಾಯುಗುರುಗಳಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನೀಡಿ ಮುಖ್ಯವಾದಂತಹ ಫಲವಾದ ಮೋಕ್ಷಾದಿ ಪುರುಷಾರ್ಥಕ್ಕೆ ಇದು ಕಾರಣವಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.